ಹೆಂಡತಿ ಈ ಕೆಲಸಗಳನ್ನು ಮಾಡಿದರೆ ಗಂಡ ಬೇರೆ ಹೆಂಗಸರನ್ನು ಕಣ್ಣೆತ್ತಿಯೂ ನೋಡುವುದಿಲ್ಲ. ಗಂಡ ಹೆಂಡತಿಯ ಸಂಬಂಧ ಅನ್ಯೂನ್ಯವಾಗಿ ಉಳಿಯಬೇಕು ಅಂದ್ರೆ ಹೆಂಗಸರು ಈ ಕೆಲಸಗಳನ್ನು ಮಾಡಲೇಬೇಕು. ಅಷ್ಟೇ ಅಲ್ಲ, ಗಂಡಸರು ಬೇರೆ ಹೆಂಗಸರನ್ನು ಕಣ್ಣೆತ್ತಿಯೂ ನೋಡಬಾರದು ಅಂದ್ರೆ ಈ ಕೆಲಸಗಳನ್ನು ಹೆಂಗಸರು ಮಾಡಲೇಬೇಕು. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಗಂಡಸರು ಬೇರೆ ಹೆಂಗಸರನ್ನು ಕಣ್ಣಿಟ್ಟು ನೋಡಬಾರದು ಅಂದ್ರೆ ಹೆಂಡತಿಯಾದಳು ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. 1. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಹೆಂಡತಿ ಆದವಳು ಗಂಡನಿಗೆ ಒಂದು ಮುತ್ತು ಕೊಟ್ಟು ಅವನಿಗೆ ಕುಡಿಯಲು ಬೆಡ್ ಕಾಫಿ ಕೊಟ್ಟು ಅವನಿಗೋಸ್ಕರ ಸ್ನಾನದ ವ್ಯವಸ್ಥೆ ಮಾಡಬೇಕು. 2. ವಾರದಲ್ಲಿ ಕನಿಷ್ಠ 1 ಸಲನಾದರೂ ಗಂಡನ ಬೆನ್ನು ತಿಕ್ಕಿ ಅವನಿಗೆ ತಲೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಬೇಕು. ಇದರಿಂದ ಗಂಡ ಹೆಂಡತಿ ಪ್ರೀತಿ ದಿನದಿಂದ ದಿನಕ್ಕೆ ಗಟ್ಟಿಯಾಗುತ್ತಾ ಸಾಗುತ್ತದೆ. 3. ಗಂಡನಿಗೆ ಊಟದ ವ್ಯವಸ್ಥೆ, ಅವನ ಆರೋಗ್ಯದ ವ್ಯವಸ್ಥೆ, ಮಕ್ಕಳ ವ್ಯವಸ್ಥೆ, ಮನೆಯಲ್ಲಿ ಹಿರಿಯರಿದ್ದರೆ ಅವರ ವ್ಯವಸ್ಥೆ ಚೆನ್ನಾಗಿ ಮಾಡಲು ಹೆಂಡತಿಯಾದವಳು ಕಲಿತಿರಬೇಕು. 4. ಗಂಡನಾದವನು ಬೆಳಗಿಂದ ಸಾಯಂಕಾಲದವರೆಗೆ ಕೆಲಸಕ್ಕೆ ಹೋಗಿ ಮನೆಗೆ ಬಂದ ತಕ್ಷಣವೇ ಅವನಿಗೆ ಬಿಸಿ ಬಿಸಿ ಕಾಫಿ ಮಾಡಿ ಕೊಟ್ಟು ಅವನ ವ್ಯವಸ್ಥೆ ಮಾಡಬೇಕು. ರಾತ್ರಿ ಊಟದ ನಂತರ ಗಂಡನಿಗೆ ತಲೆಗೆ ಎಣ್ಣೆ ಹಚ್ಚಿ ಮಾಲಿಶ್ ಮಾಡಬೇಕು ಮತ್ತು ಅವನ ಬೇಸರವನ್ನು ಕಳೆಯುವ ಹಾಗೆ ಮಾಡಬೇಕು. 5. ಗಂಡನಿಗೆ ಹೆಂಡತಿಯಾದವಳು ಸಂಭೋಗ ಕ್ರಿಯೆಯಲ್ಲಿ ಅವನ ಇಚ್ಛೆಯಂತೆ ಭಾಗಿಯಾಗಬೇಕು. ಇದರಲ್ಲಿ ಯಾವುದೇ ಕಾಂಪ್ರಮೈಸ್ ಇರಬಾರದು. 6. ಗಂಡನಾದವನು ತನ್ನ ಹೆಂಡತಿ ಹೇಗೆ ಇರಬೇಕು, ಯಾವ ರೀತಿ ವರ್ತಿಸಬೇಕು, ಯಾವ ತರಹದ ಬಟ್ಟೆಗಳನ್ನು ಹಾಕಿಕೊಳ್ಳಬೇಕು ಅಂತ ಆಸೆ ಪಡುತ್ತಾನೋ ಆ ರೀತಿ ಹೆಂಡತಿಯಾದವಳು ಗಂಡನ ಇಚ್ಛೆಯಂತೆ ನಡೆದುಕೊಳ್ಳಬೇಕು. ಅವನ ಆಸೆಗೆ ಅನುಗುಣವಾಗಿ ಬಟ್ಟೆಗಳನ್ನು ಧರಿಸಬೇಕು. ಅವನು ಬೇರೆ ಹೆಂಗಸರನ್ನು ನೋಡದ ಹಾಗೆ ಸ್ವಂತ ಹೆಂಡತಿ ಆದವಳು ಕಾಳಜಿ ವಹಿಸಬೇಕು. 7. ಗಂಡನಿಗೆ ಯಾವ ವಿಷಯದಲ್ಲಿ ಹೆಚ್ಚು ಇಂಟರೆಸ್ಟ್ ಇರುತ್ತದೆ, ಯಾವ ವಿಷಯದಲ್ಲಿ ಗಂಡನು ತುಂಬಾ ಆಸಕ್ತಿ ಹೊಂದಿರುತ್ತಾನೋ ಅಂತಹ ವಿಷಯದಲ್ಲಿ ಹೆಂಡತಿ ಆದವಳು ಅವರಿಗೆ ಸಾಥ್ ಕೊಡಬೇಕು. ಆ ವಿಷಯದಲ್ಲಿ ಯಾವುದೂ ಕೂಡ ಗಂಡನ ಇಚ್ಛೆಗೆ ವಿರುದ್ಧವಾಗಿ ನಡೆಯಬಾರದು. ಆಗ ಮಾತ್ರ ಗಂಡನಾದವನು ಹೆಂಡತಿಯ ಆಸೆಗೆ ತಕ್ಕಂತೆ ನಡೆದುಕೊಳ್ಳುತ್ತಾನೆ ಮತ್ತು ಅವನು ತನ್ನ ಪ್ರೀತಿಯನ್ನೆಲ್ಲ ಸ್ವಂತ ಹೆಂಡತಿಗೆ ಧಾರೆ ಎರೆಯುತ್ತಾನೆ. ಸ್ನೇಹಿತರೆ, ಗಂಡ ಹೆಂಡತಿಯ ಪ್ರೀತಿ ತುಂಬಾ ಪವಿತ್ರವಾದದ್ದು. ಅದು ತುಂಬಾ ವರ್ಷಗಳವರೆಗೆ ಅನ್ಯೋನ್ಯವಾಗಿ ಸಾಗಬೇಕಾಗಿರುವಂತಹ ಒಂದು ಪವಿತ್ರವಾದ ಸಂಬಂಧ. ಅಂತಹ ಸಂಬಂಧವನ್ನು ಒಬ್ಬರಿಗೊಬ್ಬರು ಹಂಚಿಕೊಂಡು ಜೀವನವನ್ನು ಸಾಗಿಸಬೇಕೇ ಹೊರತು ಅದನ್ನ ಬೇರೆಯವರಿಗೆ ಕೊಟ್ಟು ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುವುದಲ್ಲ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸುತ್ತಿದ್ದೇವೆ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ.